ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವರ್ಷದ 7 ತಿಂಗಳು ಮುಗಿದೇ ಹೋಯಿತು. ಪ್ರತಿ ಸಲ ಅಪ್ಕಮಿಂಗ್ ವಿಡಿಯೋ ಮಾಡೋ ಟೈಮಲ್ಲಿ ಈ ವರ್ಷ ಎಷ್ಟು ತಿಂಗಳು ಬಾಕಿ ಇದೆ ಅಂತ ಯೋಚನೆ ಮಾಡಿಕೊಂಡು ವಯಸ್ಸಾಯ್ತಲ್ಲಪ್ಪ ನಮಗೆ ಅಂತ ಬೇಜಾರು ಮಾಡ್ಕೊಳ್ಳೋದೇ ಆಗೋಯ್ತು. ಆಗಸ್ಟ್ ತಿಂಗಳಿಗೆ ಎಂಟ್ರಾಗಿದ್ದೀವಿ. ನಾನಿವತ್ತು ಈ ವಿಡಿಯೋದಲ್ಲಿ ಈ ಆಗಸ್ಟ್ ತಿಂಗಳಲ್ಲಿ ಯಾವುದೆಲ್ಲ ಹೊಸ ಸ್ಮಾರ್ಟ್ಫೋನ್ಗಳು ಲಾಂಚ್ ಆಗ್ತಿದೆ ಅದರ ಪರಿಚಯವನ್ನು ಮಾಡಿಕೊಡ್ತೀನಿ. ನೀವೇನಾದರೂ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ನಾನು ಹೇಳೋ ಲಿಸ್ಟಲ್ಲಿ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಬನ್ನಿ ಡೈರೆಕ್ಟಾಗಿ ಈ ಅಪ್ಕಮಿಂಗ್ ಸ್ಮಾರ್ಟ್ಫೋನ್ಗಳ ಪರಿಚಯವನ್ನು ಮಾಡಿಕೊಡ್ತೀನಿ. ಮೊದಲನೇ ಸ್ಮಾರ್ಟ್ಫೋನ್ ಬಂದ್ಬಿಟ್ಟು ಜುಲೈ 31ನೇ ತಾರೀಕು ತಿಂಗಳ ಕೊನೆಗೆ ಲಾಂಚ್ ಆಗಿರುವಂಥ ವಿವೋ T4R. ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸಿಂಗ್ ಬಂದಿರಬಹುದು, ಬಂದಿಲ್ಲ ಅಂದರೆ ಕೆಲವು ದಿನಗಳಲ್ಲಿ ಬರುತ್ತೆ. ಈ ಫೋನಲ್ಲಿ ನಮಗೆ ಡೈಮಂಡ್ 7400 ಪ್ರೊಸೆಸರ್ ಸಿಗ್ತಾ ಇದೆ, 5700 mAh ಕೆಪಾಸಿಟಿ ಬ್ಯಾಟ್ರಿ, 44 ವ್ಯಾಟಿಂದು ಚಾರ್ಜರು, ಫುಲ್ HD ಪ್ಲಸ್ 120 ಹರ್ಟ್ಸಿಂದು ಡಿಸ್ಪ್ಲೇ, OIS ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕ್ಯಾಮ್ರಾ ಎಲ್ಲ ಸಿಗ್ತಾ ಇದೆ. ಸೊ ಈ ಫೋನ್ ಸುಮಾರು ಒಂದು 17,000ಕ್ಕೆ ಲಾಂಚ್ ಆಗಬಹುದು, ನಂಗೆ ಇನ್ನೂ ಗೊತ್ತಿಲ್ಲ, ಮುಂಚಿನ ಶೂಟ್ ಮಾಡ್ತಾ ಇದ್ದೀನಿ. ಸೊ ವಿವೋ ಬ್ರ್ಯಾಂಡಿಂಗಲ್ಲಿ ಒಂದು ಫೋನ್ ಬೇಕು ಅಂದರೆ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಬೆಂಕಿ ಇದೆ, ಆಯಿತಾ, ಇದೊಂದು ಆಪ್ಷನ್ ಆಗ್ಬೋದು. ಇನ್ನೊಂದು ವಿವೋ ಫೋನ್ ಲಾಂಚ್ ಆಗ್ತಾ ಇದೆ, ವಿವೋ Y400 ಅಂತ. ಇದು ಆಗಸ್ಟ್ 4ನೇ ತಾರೀಕು ಲಾಂಚ್ ಆಗುತ್ತಂತೆ, ಗೊತ್ತಿಲ್ಲ. ಸೊ ಇದು ಸುಮಾರು ಒಂದು 20-22 ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ನಾನು ಅನ್ಕೋತಾ ಇದ್ದೀನಿ. ಈ ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 6 Gen 1 ಪ್ರೊಸೆಸರ್ ಇರುತ್ತಂತೆ, ತುಂಬ ಕಡಿಮೆ ಆಯಿತು ಈ ಬೆಲೆಗೆ. ಇದರಲ್ಲಿ ನಮಗೆ 5500 mAh ಕೆಪಾಸಿಟಿ ಬ್ಯಾಟ್ರಿ, 100 ವ್ಯಾಟ್ನ ಚಾರ್ಜರು, 120 ಹರ್ಟ್ಸಿಂದು ರಿಫ್ರೆಶ್ ರೇಟ್ ಎಲ್ಲ ಇರುತ್ತೆ ಅಂತ ಹೇಳಲಾಗ್ತಾ ಇದೆ, ನೋಡೋಣ. ವಿವೋದು ಇನ್ನೊಂದು ಫೋನ್ ಲಾಂಚ್ ಆಗ್ತಾ ಇದೆ, ವಿವೋ V60. ಈ ಫೋನ್ ಸುಮಾರು 40,000 ರೇಂಜಲ್ಲಿ ಲಾಂಚ್ ಆಗ್ಬೋದಾ ಅಂತ, 35-40. ಇದು ಆಗಸ್ಟ್ 12ನೇ ತಾರೀಕು ಲಾಂಚ್ ಆಗುತ್ತೆ ಅಂತ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಪ್ರೊಸೆಸರು, ಅಮೋಲೆಡ್ ಡಿಸ್ಪ್ಲೇ, 6500 mAh ಕೆಪಾಸಿಟಿ ಬ್ಯಾಟ್ರಿ, 90 ವ್ಯಾಟಿಂದು ಫಾಸ್ಟ್ ಚಾರ್ಜರು, 50 MP ಡ್ಯೂಯಲ್ ರೇರ್ ಕ್ಯಾಮ್ರಾ ವಿತ್ OIS ನಮಗೆ ಸಿಗುತ್ತಂತೆ. ಬೆಂಕಿ ಕ್ಯಾಮ್ರಾ ಆಬ್ವಿಯಸ್ಲಿ ಇರುತ್ತೆ. ವಿವೋ V ಸೀರೀಸ್ ಎಲ್ಲ ಒಂದೊಳ್ಳೆ ಕ್ಯಾಮ್ರಾ ಜೊತೆಗೆ ಲಾಂಚ್ ಮಾಡ್ತಾರೆ. ಸೊ ನೋಡ್ರಪ್ಪ, ಇದು ಒಂದು ಆಪ್ಷನ್ ಆಗ್ಬೋದು. ಇನ್ನೊಂದು ವಿವೋ T ಸೀರೀಸ್ನಲ್ಲಿ ವಿವೋ T4 Pro ಅಂತ ಒಂದು ಹೊಸ ಫೋನ್ ಲಾಂಚ್ ಆಗ್ತಾ ಇದೆ. ಇದು ಡೈಮಂಡ್ 8400 ಪ್ರೊಸೆಸರ್, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, ಅಮೋಲೆಡ್ ಡಿಸ್ಪ್ಲೇ, 120 ಹರ್ಟ್ಸಿಂದು ರಿಫ್ರೆಶ್ ರೇಟು, 50 MP ಪ್ಲಸ್ 50 MP ಪ್ಲಸ್ 10 MP ಕ್ಯಾಮ್ರಾ, ಚೆನ್ನಾಗಿರೋಂಗಿದೆ. 7620 mAh ಕೆಪಾಸಿಟಿ ಬ್ಯಾಟ್ರಿ, ತುಂಬ ದೊಡ್ಡ ಬ್ಯಾಟ್ರಿ, 90 ವ್ಯಾಟ್ನ ಚಾರ್ಜಿಂಗು, ಅಂಡರ್ 30K, 30,000 ರೂಪಾಯಿ ಒಳಗೆ ಲಾಂಚ್ ಆಗುತ್ತಂತೆ. ಸೂಪರ್ ವಿಷಯ. ಆಗಸ್ಟ್ 24ಕ್ಕೆ ಇದು ಲಾಂಚ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಇನ್ನು ಓಪೋ ಕಡೆಯಿಂದ ಇನ್ನೊಂದು ಹೊಸ ಫೋನ್ ಬರ್ತಾ ಇದೆ, ಓಪೋ K13 ಟರ್ಬೋ ಅಂತ. ಬೆಂಕಿ ಸ್ಪೆಸಿಫಿಕೇಶನ್ ಹೊಂದಿರುವಂಥ ಸ್ಮಾರ್ಟ್ಫೋನು, ಸ್ನ್ಯಾಪ್ಡ್ರ್ಯಾಗನ್ 8S Gen 4 ಪ್ರೊಸೆಸರ್ ಅಂತೆ, 50 MP ಮೇನ್ ಕ್ಯಾಮ್ರಾ, 8 MP ಅಲ್ಟ್ರಾ ವೈಡ್ ಆ್ಯಂಗಲ್ಲು, 2 MP ಮೋಸ್ಟ್ಲಿ ಡೆಪ್ತ್ ಇರಬೇಕು, 7000 mAh ಕೆಪಾಸಿಟಿ ಬ್ಯಾಟ್ರಿ, 80 ವ್ಯಾಟ್ನ ಚಾರ್ಜಿಂಗು, ಗೇಮಿಂಗ್ಗೋಸ್ಕರನೇ ಮಾಡಲಾಗಿರುವಂಥ ಫೋನು, ಅಮೋಲೆಡ್ ಡಿಸ್ಪ್ಲೇ, 120 ಹರ್ಟ್ಸ್ ರಿಫ್ರೆಶ್ ರೇಟು, ಗೊತ್ತಿಲ್ಲ, ಇದು ಸ್ಪೆಕ್ಯುಲೇಷನ್ನು, ಆಗಸ್ಟ್ 11 ಅಂತ ಹೇಳಲಾಗ್ತಾ ಇದೆ. ಪ್ರೈಸ್ ಮೋಸ್ಟ್ಲಿ ಒಂದು 30,000 ಅಂತ ನಾನು ಅನ್ಕೋತಾ ಇದ್ದೀನಿ. 30,000 ರೂಪಾಯಿ ಒಳಗೆ ಲಾಂಚ್ ಆಯಿತು ಅಂದರೆ ಬೆಂಕಿ ಇರುತ್ತೆ. ಯೂಶಲಿ ಒಪ್ಪೋ K ಸೀರೀಸ್ ಎಲ್ಲ ಒಂದು ಲೆವೆಲ್ಗೆ ಅಫೋರ್ಡಬಲ್ ಆಗಿ ಇರುತ್ತೆ, ವ್ಯಾಲ್ಯೂ ಫಾರ್ ಮನಿ ಇರುತ್ತೆ, ನೋಡೋಣ. ನೆಕ್ಸ್ಟ್ ಇನ್ಫಿನಿಕ್ಸ್ ಕಡೆಯಿಂದ ಇನ್ಫಿನಿಕ್ಸ್ GT30 ಅಂತ ಒಂದು ಫೋನ್ ಲಾಂಚ್ ಆಗ್ತಾ ಇದೆ. ಇನ್ಫಿನಿಕ್ಸ್ ಸ್ಮಾರ್ಟ್ ಸೀರೀಸ್ನಲ್ಲೂ ಇನ್ನೊಂದು ಫೋನ್ ಬರ್ತಾ ಇದೆ, ಆಯಿತಾ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಒಟ್ಟಿಗೆ GT30 ಇದರಲ್ಲಿ ಡೈಮಂಡ್ 7400 ಪ್ರೊಸೆಸರ್, ಒಂದು ಲೆವೆಲಿಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರು, 5000 mAh ಕೆಪಾಸಿಟಿ ಬ್ಯಾಟ್ರಿ, ಕಡಿಮೆ ಆಯ್ತು. ಇತ್ತೀಚೆಗೆ ಎಲ್ಲರೂ 6-7 ಸಾವಿರ ಕೊಡ್ತಾ ಇದ್ದಾರೆ. 45 ವ್ಯಾಟಿನ ಚಾರ್ಜರ್ ಬಾಕ್ಸ್ ಒಳಗೆ ಕೊಡ್ತಾರಂತೆ, 120 ಹರ್ಟ್ಸಿಂದು ರಿಫ್ರೆಶ್ ರೇಟು. ನೋಡೋಣ, GT ಸೀರೀಸ್ನಲ್ಲಿ ಯಾಕೆ ಪ್ರೊಸೆಸರ್ ಕೊಟ್ಟರು ಅಂತ ಗೊತ್ತಿಲ್ಲ. ಇನ್ನೂ ಸ್ವಲ್ಪ ಪ್ರೊಸೆಸರ್ ಚೆನ್ನಾಗಿರೋದು ಕೊಡಬೇಕಾಗಿತ್ತು ನಂಗೆ ಅನ್ನಿಸ್ದಂಗೆ. ಸೊ ಇದು ಒಂದು 15-20 ಸಾವಿರಕ್ಕೆ ಲಾಂಚ್ ಆಗ್ಬೋದು, ಒಟ್ಟಿಗೆ ಆಗಸ್ಟಲ್ಲಿ ಲಾಂಚ್ ಆಗುತ್ತೆ. ನೆಕ್ಸ್ಟು MI ಕಡೆಯಿಂದ ಶಾಮಿ CV5 Pro ಅಂತ. ಇದು ನಮ್ಮ ದೇಶದಲ್ಲಿ ಮೋಸ್ಟ್ಲಿ ಬೇರೆ ಹೆಸರಿನಲ್ಲಿ ಲಾಂಚ್ ಆಗಬಹುದೇನೋ, ಆಯಿತಾ. ಸೊ ಸಿವಿ ಹೆಸರಲ್ಲಿ ನಮ್ಮ ದೇಶದಲ್ಲಿ ಲಾಂಚ್ ಆಗಲ್ಲ. ಸ್ನ್ಯಾಪ್ಡ್ರ್ಯಾಗನ್ 8S Gen 4, ಅಮೋಲೆಡ್ಡು ಡಿಸ್ಪ್ಲೇ, 12 ಬಿಟ್ ಡಿಸ್ಪ್ಲೇ, 120 ಹರ್ಟ್ಸ್ ರಿಫ್ರೆಶ್ ರೇಟು, ಡಾಲ್ಬಿ ವಿಷನ್ನು, ಸಕ್ಕತ್ತಾಗಿದೆ ಸ್ಪೆಸಿಫಿಕೇಷನ್ನು. ಅಂಡರ್ 40K ಅಂತ ಹೇಳೋದಾಗ್ತದೆ, 40,000 ರೂಪಾಯಿ ಒಳಗೆ ಲಾಂಚ್ ಆಗುತ್ತೆ ಅಂತ. ಗೊತ್ತಿಲ್ಲ ಎಷ್ಟು ಜನ ತೊಗೋತಾರೆ ಅಂತ. ಯೂಶಲಿ MI ಬ್ರ್ಯಾಂಡಿಂಗಲ್ಲಿ ಮ್ಯಾಕ್ಸಿಮಮ್ ಬಡ್ಜೆಟು 30,000 ಅಷ್ಟೇ, ಅದ್ರ ಮೇಲೆ ನಾನು ತಗೊಳ್ಳಿ ಅಂತ ಅನ್ನಲ್ಲ. OS ಎಕ್ಸ್ಪೀರಿಯನ್ಸ್ ಕೆಟ್ಟದಾಗಿರುತ್ತೆ ಗುರು, ಅದೇ ಒಂದು ಬೇಜಾರು. ಇದು ಕೂಡ ಆಗಸ್ಟ್ನಲ್ಲಿ ಲಾಂಚ್ ಆಗಬಹುದು. ನೆಕ್ಸ್ಟು ರೆಡ್ಮಿ ಕಡೆಯಿಂದ ರೆಡ್ಮಿ 15 ಒಂದು ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನ್. ಇತ್ತೀಚೆಗೆ ಎಂಟ್ರಿ ಲೆವೆಲ್ ಎಲ್ಲ 20,000ಕ್ಕೆ ಹೋಗಿದೆ. ಮುಂಚೆ ರೆಡ್ಮಿ ಸೀರೀಸ್ ಫೋನ್ಗಳು 8, 9, 10 ಸಾವಿರ. ನಾನು ತೊಗೊಂಡಿದ್ದು ಸ್ಟಾರ್ಟಿಂಗು 6,000 ರೂಪಾಯಿ, ಆಯಿತು. 2015-16ನೇ ಇಸ್ವಿನಲ್ಲಿ ಫಸ್ಟ್ ರೆಡ್ಮಿ ಫೋನ್ ತೊಗೊಂಡಿದ್ದು ನಾನು. ರೆಡ್ಮಿ 1S ಅನಿಸುತ್ತೆ,
ಒನ್ನೆಸ್ ಅಂತ. ಸೊ ಆ ಟೈಮಲ್ಲಿ 6,000 ರೂಪಾಯಿ ಕೊಟ್ಟು ತೊಗೊಂಡಿದ್ದು. ಈಗ ರೆಡ್ಮಿ 15 20,000 ರೇಂಜಿಗೆ ಹೋಗಿದೆ. ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಐ ಹೋಪ್ ಇದು ಒಂದು 12-13 ರೇಂಜಲ್ಲಿ ಆಗುತ್ತೆ ಅಂತ. 144 Hz ಡಿಸ್ಪ್ಲೇ ಅಂತಪ್ಪ ಇದರಲ್ಲಿ. ಫುಲ್ HD+ IPS ಡಿಸ್ಪ್ಲೇ, 7000 mAh ಕೆಪಾಸಿಟಿ ಬ್ಯಾಟ್ರಿ, ಸ್ನ್ಯಾಪ್ಡ್ರ್ಯಾಗನ್ 6S Gen 3 ಪ್ರೊಸೆಸರ್. ಆಬ್ವಿಯಸ್ಲಿ ಬೆಲೆ ಜಾಸ್ತಿ ಆಗುತ್ತೆ. ಒಟ್ಟಿಗೆ ಸ್ಪೆಸಿಫಿಕೇಶನ್ ಚೆನ್ನಾಗಿದೆ. ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ. ಮಿಡ್ ಆಗಸ್ಟಲ್ಲಿ ಇದು ಲಾಂಚ್ ಆಗುತ್ತಂತೆ. ನೆಕ್ಸ್ಟ್ ಸ್ಯಾಮ್ಸಂಗ್ ಕಡೆಯಿಂದ ಗ್ಯಾಲಕ್ಸಿ S25 FE ಲಾಂಚ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಇದರಲ್ಲಿ ಎಕ್ಸಿನೋಸ್ 2500 ಪ್ರೊಸೆಸರ್ ಇರುತ್ತಂತೆ. LTPO AMOLED ಡಿಸ್ಪ್ಲೇ, 120 Hz ಇಂದು ರಿಫ್ರೆಶ್ ರೇಟು, ಕ್ಯಾಮ್ರಾ ಎಲ್ಲ ಒಂದು ಲೆವೆಲಿಗೆ ಚೆನ್ನಾಗಿ ಕೊಡ್ತಾರೆ. ಫುಲ್ ಪ್ರೀಮಿಯಮ್ ಆಗಿರಲ್ಲ, ಒಂದು ಲೆವೆಲ್ಗೆ. 4900 mAh ಕೆಪಾಸಿಟಿ ಬ್ಯಾಟ್ರಿ ಅಂತೆ. ಆಬ್ವಿಯಸ್ಲಿ ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಕೊಡಲ್ಲ. ಇದು ಸುಮಾರು ಒಂದು 45 ಅನ್ನಂಗಿಲ್ಲ, 50,000 ರೇಂಜಲ್ಲಿ ಲಾಂಚ್ ಆಗಬಹುದು ಏನೋ. ಎಂಡ್ ಆಫ್ ಆಗಸ್ಟ್ ಕೊನೆಗೆ ಇದು ಲಾಂಚ್ ಆಗಬಹುದು. ನೆಕ್ಸ್ಟ್ ಲಾವಾ ಕಡೆಯಿಂದ ಲಾವಾ ಅಗ್ನಿ 4. ಯೂಶಲಿ ಲಾವಾ ಅಗ್ನಿ ಸೀರೀಸ್ ಅಂತೂ ಸಖತ್ತಾಗಿರುತ್ತೆ. ಕಡಿಮೆ ದುಡ್ಡಿಗೆ ಒಳ್ಳೆ ಫೋನ್ ಲಾಂಚ್ ಮಾಡ್ತಾರೆ. ಸೊ ನೋಡ್ಬೇಕು ಈ ಸಲ ಎಷ್ಟಕ್ಕೆ ಏನಾಕೆ ಲಾಂಚ್ ಮಾಡ್ತಾರೆ ಅಂತ. ಅವ್ರು ಹೇಳೋ ಪ್ರಕಾರ ಮೀಡಿಯಾಟೆಕ್ಕಿನ ಡೈಮೆನ್ಸಿಟಿ 7300 ಅಂತ ಇದ್ದಾರೆ. ನನಗೆ ಯಾಕೋ ಡೌಟ್ ಇದು ನಿಜ ಅಲ್ಲ ಅಂತ. ಇನ್ನೂ ಒಳ್ಳೆ ಪ್ರೊಸೆಸರ್ ಹಾಕಬಹುದು ಅಂತ ಅನ್ನಿಸ್ತಾ ಇದೆ. AMOLED ಡಿಸ್ಪ್ಲೇ, 120 Hz ಇಂದ ರಿಫ್ರೆಶ್ ರೇಟು, 20,000 ಒಳಗೆ ಮೋಸ್ಟ್ಲಿ ಲಾಂಚ್ ಮಾಡ್ತಾರೆ ನಂಗೆ ಅನ್ನಿಸ್ತಂಗೆ. ಲಾವಾ ಅಗ್ನಿ ಯೂಶಲಿ ಅಂಡರ್ 20K ಇರುತ್ತೆ, ಬಟ್ ಒಳ್ಳೆ ಸ್ಪೆಸಿಫಿಕೇಶನ್, ರ್ಯಾಮ್ ಟೈಪು, ಸ್ಟೋರೇಜ್ ಟೈಪಲ್ಲೆಲ್ಲ ಸಕ್ಕದಾಗಿ ಹಾಕ್ಬಿಟ್ಟು ಲಾಂಚ್ ಮಾಡ್ತಾರೆ. ನೋಡೋಣ ಈ ಸಲ ಏನು ಪ್ರೊಸೆಸರ್ ಆಗ್ತಾರೆ ಅಂತ. ಬಟ್ ಸ್ಪೆಕ್ಯುಲೇಷನ್ಸ್ ಎಲ್ಲ 7300 ಅಂತಿದ್ದಾರೆ. ಇದನ್ನು ಹಾಕಿದ್ರೆ ಫ್ಲಾಪೇ ಅಂತೀನಿ, ಆಯಿತಾ. ಸೊ ನೆಕ್ಸ್ಟು ಗೂಗಲ್ ಕಡೆಯಿಂದ ಪಿಕ್ಸೆಲ್ ಹೆಸರಲ್ಲಿ ಬೇಜಾನ್ ಫೋನ್ಗಳು ಲಾಂಚ್ ಆಗ್ತದೆ. Pixel 10, Pixel 10 Pro, Pixel 10 Pro XL. ನಮ್ಮ ದೇಶದಲ್ಲಿ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಆಗಸ್ಟ್ 20 ಇದು ಗ್ಲೋಬಲ್ ಆಗಿ ಲಾಂಚ್ ಆಗ್ತಾ ಇದೆ. ಸೊ ಇದರಲ್ಲಿ ಗೂಗಲ್ದು Tensor G5 ಪ್ರೊಸೆಸರ್, 3 nm ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ TSMC ಪ್ರೊಸೆಸರ್ ಈ ಸಲ ಯೂಸ್ ಮಾಡ್ತಾ ಇದ್ದಾರೆ. ಸೊ OLED ಡಿಸ್ಪ್ಲೇ, 5000 mAh ಕೆಪಾಸಿಟಿ ಬ್ಯಾಟ್ರಿ ಅಂತೆ. ಅಂಥ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಏನೂ ಅಲ್ಲ ಇದು ಫಸ್ಟ್ ಆಫ್ ಆಲ್. ಸೊ Pixel 10, 10 Pro ಮತ್ತು 10 Pro XL ಎಲ್ಲದರಲ್ಲೂ ಸೇಮ್ ಪ್ರೊಸೆಸರ್ ಇರುತ್ತೆ. ಡಿಸ್ಪ್ಲೇ ಎಲ್ಲ ಕ್ವಾಲಿಟಿ ಎಲ್ಲ ಸೇಮ್ ಇರುತ್ತೆ. ಸೈಜ್ ಡಿಫ್ರೆನ್ಸ್ ಅಷ್ಟೇ ನಂಗೆ ಅನ್ನಿಸ್ತಂಗೆ. ಬ್ಯಾಟ್ರಿಯಲ್ಲೂ ಕೂಡ ಸಣ್ಣ ಪುಟ್ಟ ಡಿಫ್ರೆನ್ಸ್ ಇರಬಹುದು ನಂಗೆ ಅನ್ನಿಸ್ತಂಗೆ. ಜೊತೆಗೆ ಫೋಲ್ಡನ್ನು ಕೂಡ ಲಾಂಚ್ ಮಾಡ್ತಾರೆ, Pixel 10 Fold. ಸೊ ಇದರಲ್ಲೂ ಕೂಡ ಸೇಮ್ ಪ್ರೊಸೆಸರು. ನೋಡಬೇಕು ಎಷ್ಟೆಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಯೂಶಲಿ ಪಿಕ್ಸೆಲ್ ಫೋನ್ಗಳಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ, ಕಡಿಮೆಗಂತೂ 100% ಲಾಂಚ್ ಮಾಡಲ್ಲ. ನೋಡೋಣ. ಇದಿಷ್ಟು ಕೆಲವೊಂದು ಅಪ್ಕಮಿಂಗ್ ಸ್ಮಾರ್ಟ್ಫೋನ್ಗಳ ಪರಿಚಯ. ಆಗಲೇ ಹೇಳ್ದಂಗೆ ಈ ತಿಂಗಳು ಕೆಲವೊಂದು ಸೇಲೆಲ್ಲ ಇರುತ್ತೆ. ಸ್ವಾತಂತ್ರ್ಯ ದಿನಾಚರಣೆ ಫ್ರೀಡಮ್ ಸೇಲ್ ಅಂತ ಮಾಡ್ತಾರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಕಡೆ. ಸೊ ನೋಡಿಕೊಂಡು ನಿಮಗೆ ಅವಶ್ಯಕತೆ ಇರುವಂಥ ಫೀಚರ್ ಯಾವ ಫೋನಲ್ಲಿದೆ ಅಂತ ನೋಡ್ಕೊಂಡು ಪರ್ಚೇಸ್ ಮಾಡಿ, ಸುಮ್ಮನೆ ಪರ್ಚೇಸ್ ಮಾಡಬೇಡಿ. ಸೊ ಇದಿಷ್ಟು ನನ್ನ ಒಪಿನಿಯನ್ನು. ಸೊ ಈ ಲಿಸ್ಟಲ್ಲಿ ನಿಮ್ಗೆ ಯಾವ ಫೋನ್ ಇಷ್ಟ ಆಯಿತು ದಯವಿಟ್ಟು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.